ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ನೀವು ಹೇಳ್ತಾ ಇದ್ರಿ ಬಜೆಟ್ ವಿಚಾರದಲ್ಲಿ. ಸೊ ಬಜೆಟಲ್ಲಿ ಏನಾದರೂ ಏರುಪೇರು ಆದರೆ ಅಕಸ್ಮಾತ್ ಅದು ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ ಎಫೆಕ್ಟ್ ಬೀಳುತ್ತೆ ಅಂತೇಳಿ, ಟ್ಯಾಕ್ಸೇಷನ್ ಕಮ್ಮಿ ಮಾಡೋದು ಅಥವಾ GST ವಿಚಾರಕ್ಕೆ ಬಂದರೆ ಅದರಲ್ಲಿ ಏನಾದರೂ ಏರುಪೇರಾಗುವಂತಹ ಸಾಧ್ಯತೆಯಿಂದ ಅದರಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂಥೇಳಿ ನೋಡಿ. ಇಲ್ಲಿ ಶರತ್ ಅವರು ಏನಾಗುತ್ತೆ ಅಂದ್ರೆ ಟ್ಯಾಕ್ಸೇಷನ್ ಬಜೆಟ್ ನಲ್ಲಿ ಜಾಸ್ತಿ ಮಾಡುವ ಸಾಧ್ಯತೆಗಳು ಈ ವರ್ಷದ ಬಜೆಟ್ ನಲ್ಲಿ ಇರುತ್ತೆ. ಯಾವಾಗ ತೆರಿಗೆಗಳು ಜಾಸ್ತಿ ಆಗುತ್ತೆ, ಆಮೇಲೆ ಈ ಸೂಪರ್ ರಿಚ್ ಕ್ಯಾಟಗರಿ ಅವ್ರಿಗೆ ನಾವು ಜಾಸ್ತಿ ತೆರಿಗೆ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡ್ತಾರೆ, ಇಲ್ಲ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಟ್ಯಾಕ್ಸ್ ಬೇಸ್ ಅನ್ನ ಇನ್ಕ್ರೀಸ್ ಮಾಡಬೇಕೇ ಹೊರತು ಬರೀ ನಾವು ಸೂಪರ್ ರಿಚ್ ಜಾಸ್ತಿ ಟ್ಯಾಕ್ಸ್ ಮಾಡೋಣ. ಇವರು ಇದು ಹೇಗೆ ಅಂದ್ರೆ, ಶಕ್ತಿ ಇರುವಂತ ಕತ್ತೆ ಮೇಲೆ ನೀವು ಜಾಸ್ತಿ ಹೊರೆ ಆಗ್ತಾ ಇದ್ರೆ ಆ ಶಕ್ತಿ ಇರೋ ಕತ್ತೆ ಏನಾಗುತ್ತೆ ಅಂದ್ರೆ ಅದು ಬಡವಾಗ್ಬಿಡುತ್ತೆ. ಸೊ ನೀವು ಟ್ಯಾಕ್ಸ್ ಕಟ್ಟೋರು ಇದಾರೆ ಜನ ಅನ್ಬಿಟ್ಟು ಬರೀ ಅವ್ರ ಮೇಲೆ ಬರೆ ಹಾಕೋ ಬದಲು ಆ ಟ್ಯಾಕ್ಸ್ ಅನ್ನ ವೈಡ್ ಸ್ಪ್ರೆಡ್ ಮಾಡಬೇಕಾಗತ್ತೆ. ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಏನು ದೇಶದ ಪ್ರಗತಿ ಹೇಗೆ ನಡೀತಿದೆ ಅನ್ನುವ ರೇಟಿಂಗ್ ಏಜೆನ್ಸಿಗಳಿದೆ. ಈ S&P ಸ್ಟ್ಯಾಂಡರ್ಡ್ ಅಂಡ್ ಪೂರ್ ರೇಟಿಂಗ್ ಏಜೆನ್ಸಿ ಆಗಿರ್ಬೋದು, ಅದೇ ತರ ನಮಗೆ ಫಿಚ್ ರೇಟಿಂಗ್ ಏಜೆನ್ಸಿ ಅಂತಿದೆ. ಇವರೆಲ್ಲರೂ ಕೂಡ ನೋಡ್ತಿದ್ದಾರೆ. ಸೊ ನೀವು ಸುಮ್ಮನೆ ತೆರಿಗೆಗಳನ್ನ ಜಾಸ್ತಿ ಮಾಡಿದ್ರು ಕೂಡ ದೇಶದ ರೇಟಿಂಗ್ ಅನ್ನ ಈ ಏಜೆನ್ಸಿಗಳು ಕಟ್ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ. ಹಾಗಾಗಿ ನನ್ನ ಪ್ರಕಾರ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಜೆಟ್ ವರೆಗೂ ಮಾರ್ಕೆಟ್ ಖಂಡಿತ ಈ ಅಪ್ ಮೂವ್ ಏನಿದೆ ಇದು ಕಂಟಿನ್ಯೂ ಆಗುತ್ತೆ. ಜುಲೈ 10ನೇ ತಾರೀಕು 12ನೇ ತಾರೀಕುವರೆಗೂ ಕಂಟಿನ್ಯೂ ಆಗುತ್ತೆ. ಆದರೆ ಬಜೆಟ್ ಅಲ್ಲಿ ಏನಾನ ತೆರಿಗೆಗಳ ಏರಿಕೆ ಮಾಡ್ತು ಅಂದ್ರೆ ಅದು ಶೇರ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಹಾಗೂ ಇವಾಗಿರುವಂತಹ ವ್ಯಾಲ್ಯೂಯೇಷನ್ ಏನಿದೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಅದರ ಅರ್ಥ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಇದು ಮೊಬೈಲ್ ಚೆನ್ನಾಗಿದೆ ಹಂಗಂತ 5 ಲಕ್ಷ ಕೊಡಕ್ಕಾಗತ್ತಾ ಈ ಮೊಬೈಲ್ ಫೋನ್ಗೆ? ಆಗಲ್ಲ. ಸೊ ಇದರ ನಿಜವಾದ ಬೆಲೆ 10,000 ರೂಪಾಯಿ. ನನಗೆ ಈ ಮೊಬೈಲ್ ಏನಾನ 2,000ಕ್ಕೆ ಸಿಕ್ಕಿದ್ರೆ ನನಗೆ ಖುಷಿ, ಯಾಕಂದ್ರೆ 10,000 ಮೊಬೈಲ್ 2,000ಕ್ಕೆ ಸಿಕ್ತಿದೆ. ಬಟ್ ಮೊಬೈಲ್ ಚೆನ್ನಾಗಿದೆ ಅನ್ಬಿಟ್ಟು ನೀವು 5 ಲಕ್ಷ ಕೊಟ್ರೆ ಅದು ಖಂಡಿತ ಚೆನ್ನಾಗಿರಲ್ಲ. ಸೊ ಹಾಗಾಗಿ ವ್ಯಾಲ್ಯೂಯೇಷನ್ ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ನೀವು ಒಳ್ಳೆ ಶೇರ್ ಗಳನ್ನ ಆಯ್ಕೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ ಈ ತರ ನಿಫ್ಟಿ ಬೀಸ್ ಗಳಲ್ಲಿ ಮಂತ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆ ರಿಟರ್ನ್ಸ್ ಗಳು ಆವರೇಜ್ ಆಗಿ 15% 20% ವರ್ಷಕ್ಕೆ ಸಿಗುತ್ತೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮೈಸೂರಿನಿಂದ, ಮನೋಹರ್ ಅಂತೇಳಿ. ಮನೋಹರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರುದ್ರಮೂರ್ತಿ ಸರ್ ಇದ್ದಾರೆ, ಕೇಳಿ ನಿಮ್ಮ ಡೌಟ್ಸ್ ಏನಿದೆ ಕ್ಲಿಯರ್ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಾನ್ ನಿಮ್ನ 2010-11 ಇಂದ ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಉದಯ ಟಿವಿಲಿ ಬರ್ತಿದ್ರಲ್ಲ ಆಗ್ಲಿಂದ. ಬಟ್ ಆಗ ನನ್ನ ಫೈನಾನ್ಷಿಯಲ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಈಗ ನಂದು ಎಜುಕೇಶನ್ ಎಲ್ಲ ಮುಗಿದು ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಟ್ರೇಡರ್ ಅಲ್ಲ, ನೀವು ನಿಮ್ಮ ಟ್ವೀಟ್ ನೋಡ್ತಾ ಇರ್ತೀನಿ. ನಾನು ಟ್ರೇಡರ್ ಅಲ್ಲ, ಇನ್ವೆಸ್ಟರ್, ವ್ಯಾಲ್ಯೂ ಇನ್ವೆಸ್ಟರ್. ಈಗ ನನ್ನ ಹತ್ರ ಒಂದು ಫೈನಾನ್ಷಿಯಲ್ ಇದರಲ್ಲಿ 2 ಸೈಟ್ ಇತ್ತು. ಸೊ ಒಂದ್ ಸೈಟ್ ನಾನು ಸೇಲ್ ಮಾಡ್ಬಿಟ್ಟು ಅದನ್ನ ಮಾರ್ಕೆಟ್ಗೆ ಹಾಕ್ಬೇಕು ಅಂತ ಇದ್ದೀನಿ. ಅದು ಒಂದು 35-40 ಲಕ್ಷ ಹೋಗ್ಬೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ನಾನು ಹೇಗೆ ಇನ್ವೆಸ್ಟ್ ಮಾಡ್ಲಿ? ಸೊ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರ. ಉತ್ತರ ಒಂದು ಲೈನ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಸೈಟ್ ಅನ್ನ ಖಂಡಿತವಾಗ್ಲೂ ಮಾರಬೇಡಿ. ಬಜೆಟ್ ಮುಗಿದಾದ ನಂತರ ಮಾರ್ಕೆಟ್ ಅಲ್ಲಿ ಇಳಿಕೆ ಬಂದಾಗ, ಡಿಸ್ಕೌಂಟ್ ಸೇಲ್ ಬಂದಾಗ ಹೂಡಿಕೆ ಮಾಡೋದು ಉತ್ತಮ. ಶಾರ್ಟ್ ಟರ್ಮ್ಗೆ ಇವಾಗಿಂದ ಬಜೆಟ್ ವರೆಗೂ ಮಾರ್ಕೆಟ್ ಮೇಲೆ ಹೋಗುತ್ತೆ. ಆದರೆ ದೀರ್ಘಾವಧಿ ನೀವು ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಲಾಂಗ್ ಟರ್ಮ್ ನೋಡ್ತಿದ್ದೀನಿ, ನಾನು ಟ್ರೇಡರ್ ಅಲ್ಲ ಅಂತ ನೀವು ಹೇಳ್ತಿರೋದ್ರಿಂದ ದಯವಿಟ್ಟು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡಿ. ಬಜೆಟ್ ಆದ ನಂತರ ಆಪರ್ಚುನಿಟಿ ಬರುತ್ತೆ. ಅಲ್ಲಿವರೆಗೆ ಏನು ಮಾಡೋದು ಅಂದರೆ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ನೋಡಿ ತಮ್ಮ ಎಜುಕೇಷನ್ ಅನ್ನ, ಮಾರ್ಕೆಟ್ ಫಿನಾನ್ಷಿಯಲ್ ನಾಲೆಜ್ ಹಾಗೂ ಲಿಟ್ರಸಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಬಜೆಟ್ ಆದ ನಂತರ ನೀವು ಮಾರ್ಕೆಟ್ ಬಿದ್ದಾಗ ಅವಾಗ ನಿಮ್ಮಲ್ಲಿ ಇರುವಂತ 2 ಸೈಟಲ್ಲಿ ಒಂದು ಸೈಟ್ ಮಾರ್ಬಿಟ್ಟು ಆ ದುಡ್ಡನ್ನ ಶೇರ್ ಮಾರ್ಕೆಟ್ಗೆ ಹಾಕಿ, ನಾನು ಶೇರ್ ಮಾರ್ಕೆಟ್ ಅವನು ಅಂದ್ಬಿಟ್ಟು ನೀವೆಲ್ಲ ಮಾರ್ಬಿಟ್ಟು ಶೇರ್ ಮಾರ್ಕೆಟ್ಗೆ ದುಡ್ಡು ಹಾಕಿ ಆ ಥರ ಅಡ್ವರ್ಟೈಸ್ಮೆಂಟ್ಸ್ ಆಗಲಿ ಅಥವಾ ನನ್ನ ಕ್ರೆಡಿಬಿಲಿಟಿ ಕಳ್ಕೊಳೋದಾಗ್ಲಿ ನಾನು ಯಾವತ್ತೂ ಕೂಡ ಮಾಡಲ್ಲ. ಸೊ ಹಾಗಾಗಿ ಸೈಟನ್ನು ಇಟ್ಕೊಳ್ಳಿ, ಮಾರೋದು ಬೇಡ. ಬಜೆಟ್ ಆದ ನಂತರ ಖಂಡಿತವಾಗ್ಲೂ ಅವಕಾಶ ಸಿಕ್ಕಿದಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಯಾಕಂದ್ರೆ ತಾವು ಟ್ರೇಡರ್ ಅಲ್ಲ, ವ್ಯಾಲ್ಯೂ ಇನ್ವೆಸ್ಟರ್ ಅಂದಿದ್ದಕ್ಕೋಸ್ಕರ ನಿಮಗೆ ಈ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮನೋಹರ್ ಅವರೇ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಇನ್ನು ನಮ್ಮ ಜೊತೆಗೆ ಮೈಸೂರಿನಿಂದ ಯೋಗೇಶ್ ಅವರು ಜಾಯ್ನ್ ಆಗಿದ್ದಾರೆ ಕಾಲಲ್ಲಿ. ಯೋಗೇಶ್ ಅವರೇ ನಮಸ್ಕಾರ. ನಮಸ್ತೆ. ಮಾತಾಡಿ, ರುದ್ರಮೂರ್ತಿ ಅವರು ಇದ್ದಾರೆ, ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ರುದ್ರ ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಯೋಗೇಶ್ ಅವರೇ. ಸರ್ ವೆರಿ ಹಾರ್ಡ್ ಕೋರ್ ಫ್ಯಾನ್ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ನಾನು ತಮ್ಮನ್ನ ಫಾಲೋ ಮಾಡ್ತೀನಿ. ಜೊತೆಗೆ ಯುವರ್ ಓಲ್ಡ್ ಸ್ಟೂಡೆಂಟ್. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆ ಕೇಳಿ ಯೋಗೇಶ್ ಅವರೇ. ಸರ್ ಇದು ನನ್ ಕೇಳ್ಬೇಕೇನೋ ಗೊತ್ತಿಲ್ಲ, ಆದ್ರೂ ಕೇಳ್ಬಿಡ್ತೀನಿ.
ಈ ಜೂನ್ 6th ಎಲೆಕ್ಷನ್ಗೆ ಅಂತಾನೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಟ್ರೇಡ್ ಮಾಡಿದೀನಿ. ಹೇಳಿ ನಿಮ್ ಸ್ಟ್ರಾಟಜಿ ಹೇಳಿ ಏನು ಅಂತ. 25,000 ಬ್ರೇಕ್ ಇವನ್ ಇಟ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀನಿ ಸರ್. ಹಲೋ ಹೇಳಿ ಶರತ್ ಅವರೇ ಹೇಳಿ. ನಿಫ್ಟಿ ಯೋಗೇಶ್ ಬ್ರೇಕ್ ಇವನ್ 25,000 ಅಪ್ಪರ್ ಸೈಡ್ ಅಲ್ಲಿ, ಹಾ ಡೌನ್ ಸೈಡ್ ಅಲ್ಲಿ ಇಟ್ ಇಸ್ 20,000. ಹಾ ಸೊ ವೆದರ್ ಐ ವಿಲ್ ಬಿ ಪ್ರಾಫಿಟಬಲ್. ನೀವು ಕಾಲು ಪುಟ್ಟು ಎರಡನ್ನ ಸೆಲ್ ಮಾಡಿದೀರಾ ಬೈ ಮಾಡಿದೀರಾ? ಆಪ್ಷನ್ ಅನ್ನ ಔಟ್ ಆಫ್ ದ ಮನಿ. ಇಟ್ ಇಸ್ ಅ ಮಿಕ್ಸ್ಡ್ ಕಾಲ್. ಬೈ ಮಾಡಿದೀನಿ ಕೆಲವೊಂದನ್ನು ಸೆಲ್ ಮಾಡಿದೀನಿ ಸರ್. ಅಲ್ಲ, ನಿಮ್ಮ ಸ್ಟ್ರಾಟಜಿ ಇವಾಗ ನನ್ನ ಪ್ರಶ್ನೆ ನಿಮ್ಗೆ ಕೇಳ್ತಿರೋದು, ನೀವು ಕಾಲು ಪುಟ್ಟನ್ನ ಬೈ ಮಾಡಿದೀರಾ ಸೆಲ್ ಮಾಡಿದೀರಾ? ನೀವ್ ಏನ್ ಮಾಡಿದೀರಾ ಅದನ್ನ ಹೇಳಿ ಸರ್. ATM ಬೈ ಮಾಡ್ಕೊಂಡಿದೀನಿ ಎರಡೂನು. ಮಿಡ್ಲ್ ಅಲ್ಲಿ ಮತ್ತೆ ನೆಕ್ಸ್ಟ್ 500 ಪಾಯಿಂಟ್ಸ್ ಬಿಟ್ಟು 4 ಸೆಲ್ ಮಾಡ್ಕೊಂಡಿದ್ದೀನಿ ಸರ್. ನೆಕ್ಸ್ಟ್ 4 ಸ್ಟ್ರೈಕ್ಸ್ ಬಿಟ್ಟು ಗೊತ್ತಾಯ್ತು ಯೋಗೇಶ್ ಅವರೇ, ತಮ್ಮ ಪ್ರಶ್ನೆ ಅರ್ಥ ಆಯ್ತು. ಇದಕ್ಕೆ ನಾವು ಆಪ್ಷನ್ ಸ್ಟ್ರಾಟಜಿಯಲ್ಲಿ ಬಟರ್ಫ್ಲೈ ಸ್ಟ್ರಾಟಜಿ ಅಂತ ಕರಿತೀವಿ. ಬಟ್ ಆದ್ರೆ ಸಿಂಪಲ್ ಆಗಿ ಎಲ್ಲರಿಗೂ ಕೂಡ ಬೆನಿಫಿಟ್ ಆಗಲಿ ಅನ್ನೋದಕ್ಕೋಸ್ಕರ ಉತ್ತರ ಕೊಡ್ತಿದ್ದೀನಿ. ಮೊದಲನೇದಾಗಿ ಈ ವಿಕ್ಸ್ ಅಂತ ಕರಿತೀವಿ, ವಾಲಟೈಲಿಟಿ ಇಂಡೆಕ್ಸ್, ಇದೆ ಶೇರ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ಅರ್ಥ ಆಗುತ್ತೆ. ಸೊ ಈ ತರ ಯೋಗೇಶ್ ಏನ್ ಪ್ರಶ್ನೆ ಕೇಳ್ತಿದ್ದಾರೆ, ಈ ತರ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರೋರು ಕೂಡ ನನಗೆ ಪ್ರಶ್ನೆ ಕೇಳ್ತಾರೆ, ಸರ್ ನಾನು ಸಿಂಪಲ್ ಆಗಿ ಕಾಲು ಪುಟ್ಟು ಎರಡನ್ನೂ ಬೈ ಮಾಡ್ಬಿಡ್ತೀನಿ, ಎಲೆಕ್ಷನ್ ರಿಸಲ್ಟ್ ಆಗಿದ ತಕ್ಷಣನೇ ಮಾರ್ಕೆಟ್ ಮೇಲನ ಹೋಗ್ಲಿ ಕೆಳಗಡೆನ ಹೋಗ್ಲಿ ನನಗೆ ಲಾಭ ಆಗ್ಬಿಡುತ್ತೆ, ಇದು ಈಸಿ ಸ್ಟ್ರಾಟಜಿ ಅಲ್ವಾ? ಅಥವಾ ಈಗ ಅವ್ರು ಹೇಳ್ದಂಗೆ ಬಟರ್ಫ್ಲೈ ಸ್ಟ್ರಾಟಜಿ ಅಂತ ಕರಿತೀವಿ, ಇವಾಗ ಅವ್ರೇನ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಯಾವಾಗ ಯೂಜ್ ಮೂವ್ಮೆಂಟ್ ಬರುತ್ತೆ ನಮಗೆ, ಅವಾಗ ನಾವು ಈಸಿಯಾಗಿ ಪ್ರಾಫಿಟ್ ಮಾಡಬಹುದು ಅಂತ ತಪ್ಪು ಕಲ್ಪನೆಗಳನ್ನ ಕೆಲವರು ಇಟ್ಕೊಂಡಿದ್ದಾರೆ. ಇಲ್ಲಿ ನಾವೇನ್ ತಿಳ್ಕೋಬೇಕು, ವಿಕ್ಸ್ ಅಥವಾ ವಾಲಟೈಲಿಟಿ ಇಂಡೆಕ್ಸ್ ಏನಿದೆ ಅದು ಒಂದು ತಿಂಗಳ ಹಿಂದೆ ತಾವು ನೋಡಿದ್ರೆ 9.85 ಇತ್ತು, ಹತ್ತತ್ರ ಇತ್ತು ವಿಕ್ಸ್. 10 ಇಂದ ವಿಕ್ಸ್ ಇವತ್ತು 26 ಹೋಯ್ತು. ಕೇವಲ ಒಂದೇ ಒಂದು ತಿಂಗಳಲ್ಲಿ 10 ರಿಂದ 26ಕ್ಕೆ ವಿಕ್ಸ್ ಹೋಯ್ತು ಇಂಡಿಯಾ ವಿಕ್ಸ್. ಇದರ ಅರ್ಥ ಏನು ಅಂದ್ರೆ ಫಿಯರ್ ಫ್ಯಾಕ್ಟರ್ ಅಥವಾ ವಾಲಟೈಲಿಟಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಯ್ತು. ಯಾಕಾಯ್ತು? ಯಾಕಂದ್ರೆ ಒಂದ್ ಕಡೆ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಗಳಾಗಿರ್ಬೋದು, ಎಲೆಕ್ಷನ್ ಏನಾಗುತ್ತೆ ರಿಸಲ್ಟ್ಸ್ ಗಳಾಗಿರ್ಬೋದು, ಅದರ ಜೊತೆ GDP ಡೇಟಾ ಆಗಿರ್ಬೋದು, ಅಮೆರಿಕ ದೇಶದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಾಗಿರ್ಬೋದು, GST ಕಲೆಕ್ಷನ್ ಆಗಿರ್ಬೋದು, ಈ ತರ ಅನೇಕ ನ್ಯೂಸ್ ಫ್ಲೋಸ್ ಗಳು ಬರ್ತಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಜಾಸ್ತಿ ಏರುಪೇರು ಆಗುತ್ತೆ. ಅದರಿಂದ ವಾಲಟೈಲಿಟಿ ಇಂಡೆಕ್ಸ್ ಜಾಸ್ತಿ ಆಯ್ತು. ಈ ಈವೆಂಟ್ ಆಗಿದೆ June 4th ಈವೆಂಟ್ ಆಗಿದ ತಕ್ಷಣನೇ June 4th ಬೇಡ, ನಾಳೆನೇನೆ ಎಕ್ಸಿಟ್ ಪೋಲ್ಸ್ ಇವಾಗ ಏನು ಆಲ್ರೆಡಿ ಬಂದಿದೆ, ವಿಕ್ಸ್ ಏನಾಗುತ್ತೆ ಇವಾಗ ಇರುವಂತ 24-25 ವಿಕ್ಸ್ ಇಳಿಕೆ ಆಗುವ ಸ್ಟಾರ್ಟ್ ಅನ್ನ ನಾಳೆ ತೋರಿಸುತ್ತೆ. June 4th ರಿಸಲ್ಟ್ ಬಂದಾದ ನಂತರ ವಿಕ್ಸ್ ವಾಪಸ್ಸು 15-14ಕ್ಕೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ವಿಕ್ಸ್ ಯಾವಾಗ ಬೀಳುತ್ತೋ ಕಾಲು ಪುಟ್ಟು ಎರಡೂ ಪ್ರೀಮಿಯಂಗಳು ಕೂಡ ಕಡಿಮೆ ಆಗುತ್ತೆ. ಯಾವಾಗ ಕಾಲು ಪುಟ್ಟು ಎರಡೂ ಪ್ರೀಮಿಯಂಗಳು ಕಡಿಮೆ ಆಗುತ್ತೋ, ಜಾಸ್ತಿ ಮೂವ್ಮೆಂಟ್ ಮಾರ್ಕೆಟ್ ಅಲ್ಲಿ ಬಂದರೂ ಕೂಡ ಈ ವಿಕ್ಸ್ ಕಡಿಮೆ ಆಗೋದ್ರಿಂದ ನೀವು ಆಪ್ಷನ್ ಇಂತಹ ಸ್ಟ್ರಾಟಜಿಗಳಲ್ಲಿ ಜಾಸ್ತಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಟ್ರೇಡಿಂಗ್ ಮಾಡಬೇಕಾದ್ರೆ ನೀವು ಖಂಡಿತವಾಗ್ಲೂ ಅದರ ಎಕ್ಸ್ಪರ್ಟೈಸ್ ಇದ್ದಾಗ ಮಾತ್ರ ಮಾಡಿ. ಯಾರೋ ಹೇಳಿದ್ರು ನಂಗೆ ಸೋಷಿಯಲ್ ಮೀಡಿಯಲ್ಲಿ ಟ್ವಿಟರ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಹೇಳ್ಬಿಟ್ರು ಈ ತರ ಮಾಡಿದ್ರೆ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತೆಲ್ಲ, ಈ ತರ ಹೋಗಿ ಕೈ ಸುಟ್ಕೊಂಡವ್ರೆ ಜಾಸ್ತಿ ಇದ್ದಾರೆ. ಮಾರ್ಕೆಟ್ ಅಲ್ಲಿ ನಂಬರ್ 1 ಕಾರಣ ಲಾಸ್ ಮಾಡೋದು ಯಾಕೆ ಜನ, 95% ಜನ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ತಾರೆ. ಯಾಕೆ ಅಂದ್ರೆ ದಿಢೀರ್ ಅಂತ ಶ್ರೀಮಂತರಾಗಬೇಕು ಅನ್ನುವ ಆಸೆ ಯಾರ್ಯಾರಿಗಿರುತ್ತೆ. ನಾಳೆ ಬೆಳಿಗ್ಗೆ ನಾನು ಮುಖೇಶ್ ಅಂಬಾನಿ ಆಗ್ಬೇಕು, ನಾಡಿದ್ದು ಬೆಳಿಗ್ಗೆ ನಾನು ಟಾಟಾ ಬಿರ್ಲಾ ತರ ಆಗ್ಬೇಕು ಅಂತ ಯಾರ್ಯಾರು ಬರ್ತಾರೋ ಅವ್ರ ಜೀವನದಲ್ಲಿ ಶ್ರೀಮಂತರಾಗೋದಿಲ್ಲ. ವಾರನ್ ಬಫೆಟ್ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಾಮಾನ್ಯ ಜನ ಶ್ರೀಮಂತರಾಗಬೇಕು ಅಂದ್ರೆ ಹೆಂಗೆ ಇದರಲ್ಲಿ ನೋಡಿ, ಸಾಮಾನ್ಯ ಜನ ಖಂಡಿತವಾಗ್ಲೂ ಶ್ರೀಮಂತರಾಗಬಹುದು. ನಾನು ಅದಕ್ಕೆ ಏನೇನ್ ಸೀಕ್ರೆಟ್ಸ್ ಇದೆ ನಿಮ್ಮ ವಿಸ್ತಾರ ಮನೆಯಲ್ಲಿ ಇವತ್ತು ಹೇಳ್ತೀನಿ. ಆದ್ರೆ ದಿಢೀರ್ ಶ್ರೀಮಂತರು ಯಾರು ಕೂಡ ಆಗಕ್ಕಾಗಲ್ಲ. ನೋಡಿ, ಶ್ರೀಮಂತರಾಗೋದು ಬೇರೆ, ದಿಢೀರ್ ಶ್ರೀಮಂತರಾಗೋದು ಬೇರೆ. ಈಗ ನಾನು ಲತಾ ಮಂಗೇಶ್ಕರ್ ತರ ಒಬ್ಬ ಸಿಂಗರ್ ಆಗಬೇಕು, ನಾನು SP ಬಾಲಸುಬ್ರಹ್ಮಣ್ಯಂ ತರ ಆಗಬೇಕು, ನಾನು ಡಾಕ್ಟರ್ ರಾಜ್ಕುಮಾರ್ ತರ ಆಗಬೇಕು, ಇದೆಲ್ಲ ಸಾಧ್ಯನಾ? ನಾನು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ತರ ಆಗಬೇಕು ಕ್ರಿಕೆಟ್ ಅಲ್ಲಿ, ನಾನು ಮುಖೇಶ್ ಅಂಬಾನಿ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಹಾರ್ಡ್ ವರ್ಕ್ ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಯಾಕೆ ಜನ ಶ್ರೀಮಂತರಾಗಲ್ಲ ಅಂದ್ರೆ ವಾರನ್ ಬಫೆಟ್ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ನೋ ಒನ್ ವಾಂಟ್ಸ್ ಟು ಬಿಕಮ್ ರಿಚ್ ಸ್ಲೋಲಿ, ಸೊ ಪೀಪಲ್ ಡೋಂಟ್ ಬಿಕಮ್ ರಿಚ್ ಅಂತಾರೆ. ಅಂದ್ರೆ ಯಾರಿಗೂ ಕೂಡ ನಿಧಾನವಾಗಿ ಶ್ರೀಮಂತರಾಗಕ್ಕೆ ಆಸೆ ಇಲ್ವಂತೆ. ಹಂಗಾಗಿ ಯಾರೂ ಕೂಡ ಈಸಿಯಾಗಿ ಶ್ರೀಮಂತರಾಗದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಹಂತವಾಗಿ ದುಡ್ಡು ಮಾಡಿ ಶ್ರೀಮಂತರಾಗೋಣ,
ನೀವು ವಿರಾಟ್ ಕೊಹ್ಲಿ ನಾಳೆ ಬೆಳಿಗ್ಗೆ ಯಾಕೆ ಆಗಲ್ಲ ಅಂದ್ರೆ ಕೊಹ್ಲಿನೇ ಆ ತರ ಆಗೋದಿಕ್ಕೆ ಕ್ರಿಕೆಟ್ ಅನ್ನ ಬೆಳಿಗ್ಗೆ ರಾತ್ರಿ ಅವ್ರು ಪ್ರಾಕ್ಟೀಸ್ ಮಾಡಿ ಶ್ರಮ ಪಟ್ಟಿ ಜಿಮ್ಮಲ್ಲಿ ಎಕ್ಸರ್ಸೈಸ್ ಮಾಡಿ ಬಾಡಿ ಫಿಟ್ ಮಾಡಿ ಅವರು ಡಯಟ್ ನೋಡ್ಕೊಂಡು ಕ್ರಿಕೆಟ್ ಅನ್ನ ಅಷ್ಟೊಂದು ಆಡಿ ಆಮೇಲೆ ಅವರು ವಿರಾಟ್ ಕೊಹ್ಲಿ ಆಗಿದ್ದಾರೆ. ನಾಳೆ ಬೆಳಿಗ್ಗೆ ಅವರು ಯಾವುದೋ ಒಂದು ಲಕ್ಕಲ್ಲಿ ವಿರಾಟ್ ಕೊಹ್ಲಿ ಆಗೋದಿಲ್ಲ. ಸೊ ಅದೇ ತರ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಅದು ಶೇರ್ ಮಾರ್ಕೆಟ್ ಅಲ್ಲಾಗಿರ್ಬೋದು, ಕ್ರಿಕೆಟ್ ಅಲ್ಲಾಗಿರ್ಬೋದು, ಇನ್ನೊಂದು ರಂಗದಲ್ಲಾಗಿರ್ಬೋದು, ಶ್ರಮ ಪಟ್ಟಿ ಹಂತ ಹಂತವಾಗಿ ಆಗ್ಬೇಕು. ಸೊ ಯಾರ್ಯಾರು ನಾನು ನಾಳೆ ಬೆಳಿಗ್ಗೆ ದಿಢೀರ್ ಶ್ರೀಮಂತನಾಗಬೇಕು ಅಂತ ಹೋಗ್ತಾರೆ ಅವ್ರು ಯಾರು ಶ್ರೀಮಂತರಾಗಲ್ಲ. ನಾವು ಹಂತ ಹಂತವಾಗಿ ಶ್ರೀಮಂತರಾಗೋಣ ಸರ್, ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ರೂಲ್ ಇಸ್ ವೆರಿ ಸಿಂಪಲ್. ಹಾರ್ಡ್ ವರ್ಕ್ ಇಲ್ಲದೆ ಯಾರು ಕೂಡ ಶ್ರೀಮಂತರಾಗಕ್ಕಾಗಲ್ಲ. ಯಾವುದೇ ರಂಗದಲ್ಲಾಗ್ಲಿ ನೀವು ಅದರಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ಕಷ್ಟ ಬೀಳಬೇಕು ಒಂದು. ಎರಡನೇದೇನು ಅಂದ್ರೆ ಹಾರ್ಡ್ ವರ್ಕ್ ಜೊತೆಗೆ ಇದನ್ನ ಎಷ್ಟು ಚೆನ್ನಾಗಿ ಒಂದ್ ಕಡೆ ಗೌತಮ್ ಅದಾನಿ ಅವರೇ ಹೇಳ್ತಾರೆ, ಅವ್ರು ಹೇಳ್ತಾರೆ ಮೆಹನತ್ ಇರಬೇಕು ಅಂತಾರೆ. ಅಂದ್ರೆ ಶ್ರಮ, ಹಾರ್ಡ್ ವರ್ಕ್ ಅದು ಇರಬೇಕು, ಮೆಹನತ್ ಕಷ್ಟ ಬೀಳಬೇಕು. ಎರಡನೇದು ಹೇಳ್ತಾರೆ ಅವರು ಮೆಹನತ್ ಜೊತೆ ಇಂಟಿಗ್ರಿಟಿ ಇರಬೇಕು, ಮನ್ನತ್ ಅಂದ್ರೆ ನೀವು ನಿಮ್ಮ ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಇರಬೇಕು, ಮತ್ತೆ ನೀವು ಇಂಟಿಗ್ರಿಟಿ ಇರಬೇಕು, ಹಾನೆಸ್ಟಿ ಇರಬೇಕು. ಮೂರನೇದು ಹೇಳ್ತಾರೆ ಇದೆಲ್ಲದಕ್ಕೂ ಮೇಲ್ಗಡೆ ಭಗವಾನ್ ಕಾ ಕೃಪಾ ಚಾಹಿಯೆ ಅಂತಾರೆ, ಅಂದ್ರೆ ದೇವರ ದಯೆ ಕೂಡ ಇರಬೇಕು ಅಂತ ಹೇಳ್ತಾರೆ. ಬರೀ ದೇವರ ದಯೆ ಇದ್ದು ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ನೀವು ಶ್ರೀಮಂತರಾಗಲ್ಲ, ಅಥವಾ ನೀವು ತೆಂಡೂಲ್ಕರ್ ಆಗಲ್ಲ, ವಿರಾಟ್ ಕೊಹ್ಲಿನೂ ಆಗಲ್ಲ. ಸೊ ಶ್ರಮ ಇರಬೇಕು, ನಿಮ್ಮಲ್ಲಿ ಒಳ್ಳೆತನ ಇರಬೇಕು, ಅದ್ರ ಜೊತೆಗೆ ದೇವರ ಅನುಗ್ರಹ ಇರಬೇಕು. ಈ ಮೂರಿದ್ರೆ ಯಾವುದೇ ರಂಗದಲ್ಲಿ ಬೇಕಾದ್ರೂ ಯಶಸ್ಸು ಕಾಣುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ದುಡ್ಡು ಮಾಡೋದ್ರಲ್ಲೂ ಆಗಿರ್ಬೋದು. ಇಂತಹ ಕಾರ್ಯಕ್ರಮಗಳ ಮುಖಾಂತರ ನಾವು ತಿಳುವಳಿಕೆಗಳನ್ನ ತಗೋಬೇಕು. ನಾಳೆ ಬೆಳಿಗ್ಗೆ ದಿಢೀರ್ ಶ್ರೀಮಂತನಾಗ್ತೀನಿ ಅನ್ನುವ ಆಸೆಯನ್ನು ಬಿಟ್ಬಿಟ್ಟು ಕಲ್ತ್ಕೊಂಡು ಮಾರ್ಕೆಟ್ ಅಲ್ಲಿ ನಿಧಾನವಾಗಿ ನೋಡಿ. ಕೆಲವ್ರು ಹೇಳ್ತಾರೆ ಸರ್ ಬರೀ 15-20% ರಿಟರ್ನ್ ಅಷ್ಟೇ ನಾನು ವರ್ಷಕ್ಕೆ ಶೇರ್ ಮಾರ್ಕೆಟ್ ಅಲ್ಲಿ ಅಂತ. ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಬೇರೆ ಎಲ್ಲಿ ನಾವು ದುಡ್ಡು ಹಾಕಿದ್ರೆ ನನಗೆ 15-20% ವರ್ಷಕ್ಕೆ ಬರುತ್ತೆ ಹೇಳಿ. ಬ್ಯಾಂಕ್ ಡೆಪಾಸಿಟ್ ನಾನು ಮಾಡಿದ್ರೆ 6-7% FD ರೇಟ್ ಕೊಡ್ತಾರೆ. ಚಿನ್ನದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆನ್ ಆನ್ ಆವರೇಜ್ ಲಾಸ್ಟ್ 50 ವರ್ಷದ ರೆಕಾರ್ಡ್ ಹಿಸ್ಟ್ರಿ ತಗೊಳ್ಳಿ, ಅಲ್ಲೂ ಕೂಡ ನನಗೆ 7-8% ಮೇಲೆ ಬರಲ್ಲ. ಸೊ ನಾನು ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಹಾಕ್ತೀನಿ ಅಂದ್ರೆ ಇವತ್ತವರೆಗೂ ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಹಾಕಿ ದುಡ್ಡು ಮಾಡಿರೋರು ಯಾರು ನಾನು ನೋಡಿಲ್ಲ, ಎಕ್ಸೆಪ್ಟ್ ಇನ್ಶೂರೆನ್ಸ್ ಬ್ರೋಕರ್. ಇನ್ಶೂರೆನ್ಸ್ ಹಾಕಿದವ್ರು ಯಾರು ದುಡ್ಡು ಮಾಡಿಲ್ಲ. ಇನ್ಶೂರೆನ್ಸ್ ಅಲ್ಲಿ ಇಲ್ಲ, ಗೋಲ್ಡ್ ಅಲ್ಲಿ ಇಲ್ಲ, ಅಥವಾ ನಾವು ಬ್ಯಾಂಕ್ FD ಇಲ್ಲ. ಇನ್ನೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ರಿಯಲ್ ಎಸ್ಟೇಟ್. ನಮ್ಮ ತಾತ ಮಲ್ಲೇಶ್ವರಮಲ್ಲಿ ಒಂದು ಪ್ರಾಪರ್ಟಿ ಅಂತ ತೊಗೊಂಡ್ರು 50,000 ಕೊಟ್ಟು. ಇವತ್ತದರ ಬೆಲೆ 10 ಕೋಟಿ ಇದೆ. ಜನ ಹೇಳ್ತಾರೆ ಏನ್ ಸರ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ 50,000 10 ಕೋಟಿ ಆಗಿದೆ ಅಂತ. 1940 ಅವ್ರು ತಗೊಂಡಿದ್ದು 50,000, ಇವತ್ತದ 10 ಕೋಟಿ ಇದೆ. ಅದೇ ದುಡ್ಡು 50,000 ನಮ್ಮ ತಾತ ಏನಾನ ಬ್ಯಾಂಕ್ FD ಹಾಕಿದ್ರೆ ಇವತ್ತದರ ಬೆಲೆ 50 ಕೋಟಿ ಬ್ಯಾಂಕ್ FD ಆಗಿರೋದು. ಅಂದ್ರೆ 1940 50,000 ರೂಪಾಯಿ ಬೇರೆ, ಇವತ್ತಿನ 10 ಕೋಟಿನೇ ಬೇರೆ. ಕೆಲವ್ರಿಗೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಜನ ಆಸೆ ತೋರ್ಸಕ್ಕೆ ನೀವು ಇವತ್ತೊಂದು 1 ಲಕ್ಷ ಹಾಕ್ಬಿಡಿ, ಅದು ನಿಮಗೆ ಒಂದು 25 ವರ್ಷ ಆದ್ಮೇಲೆ 25 ಲಕ್ಷ ಆಗುತ್ತೆ ಅಂತ. ಇವತ್ತಿನ 1 ಲಕ್ಷ 25 ವರ್ಷದ 25 ಲಕ್ಷ ಒಂದೇ ಅಲ್ಲ. ಸೊ ಜನ ಇದನ್ನೆಲ್ಲ ತಿಳುವಳಿಕೆ, ಇದಕ್ಕೆ ನಾವು CA ಮಾಡೋದು ಬೇಕಾಗಿಲ್ಲ, 10th ಪಾಸ್ ಆಗೋದು ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಇರಬೇಕು. ಬಫೆಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕಾಮನ್ ಸೆನ್ಸ್ ಇಸ್ ನಾಟ್ ಕಾಮನ್ಲಿ ಫೌಂಡ್ ವಿತ್ ಕಾಮನ್ ಪೀಪಲ್ ಅಂತ ಹೇಳ್ತಾರೆ. ಅಂದ್ರೆ ಜನಸಾಮಾನ್ಯರಿಗೆ ಈ ಸಾಮಾನ್ಯ ಜ್ಞಾನ ಅನ್ನೋದು ಸಾಮಾನ್ಯವಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.